ನಡೆದಾಡುವ ದೇವರು ತ್ರಿವಿಧ ದಾಸೋಹಿ ಡಾಕ್ಟರ್ ಲಿಂಗೈಕ್ಯ ಶಿವಕುಮಾರ ಸ್ವಾಮೀಜಿಯವರ 119ನೇ ಜನ್ಮದಿನದ ಹಿನ್ನೆಲೆಯಲ್ಲಿ ಶ್ರೀಮಠದಲ್ಲಿ ಹಬ್ಬದ ವಾತಾವರಣ ಮನೆ ಮಾಡಿರುವಂಥದ್ದು ದೃಶ್ಯ ಸಮೇತ ತೋರಿಸ್ತಾ ಹೋಗ್ತೀನಿ. ನಾನೀಗ ಪ್ರಸ್ತುತ ಗದ್ದಿಗೆಯಲ್ಲಿದ್ದೇನೆ. ಇಂದು ಬೆಳಗ್ಗೆ 5 ಗಂಟೆಯಿಂದಲೇ ಗದ್ದಿಗೆಯಲ್ಲಿ ವಿಶೇಷ ಪೂಜೆ ನಡೆದಿರುವಂಥದ್ದು. ಮಠಾಧ್ಯಕ್ಷರಾದಂತಹ ಸಿದ್ಧಲಿಂಗ ಸ್ವಾಮೀಜಿ ಇಂದು ಬೆಳಗ್ಗೆ 5 ಗಂಟೆಯಿಂದಲೇ ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಸಿರುವಂಥದ್ದು. ಏನು ಗದ್ದಿಗೆಗೆ ವಿಶೇಷವಾದಂತಹ ಅಲಂಕಾರವನ್ನು ಕೂಡ ಮಾಡಿರುವಂಥದ್ದು ದೃಶ್ಯ ಸಮೇತ ತೋರಿಸ್ತಾ ಹೋಗ್ತೀನಿ. ಗದ್ದಿಗೆಯಲ್ಲಿ ವಿಶೇಷವಾದಂತಹ ಹಲವು ಬಗೆಯ ಹೂಗಳನ್ನು ಬಳಕೆ ಮಾಡಿ ಈಗ ವಿಶೇಷವಾದಂತಹ ಅಲಂಕಾರ ಕೂಡ ಮಾಡಿರುವಂಥದ್ದು. ಸಹಸ್ರಾರು ಮಂದಿ ಅಂದರೆ ಮಠಕ್ಕೆ ಇವತ್ತು ಜನ್ಮದಿನದ ಹಿನ್ನೆಲೆಯಲ್ಲಿ ಸಾಕಷ್ಟು ಭಕ್ತರು ಕೂಡ ಭಕ್ತ ಸಾಗರವೇ ಹರಿದು ಬರ್ತಿದೆ ಅಂತಲೇ ಹೇಳ್ಬೋದು. ಇಂದು ರಾಷ್ಟ್ರಪತಿ ಮತ್ತು ರಾಜ್ಯಪಾಲರು ಕೂಡ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗ್ತಾರೆ. ಹಾಗಾಗಿ ವಿಶೇಷವಾಗಿ ಬೆಳಗ್ಗೆಯಿಂದಲೇ ದರ್ಶನ ಪಡಿತಾ ಇರುವಂಥದ್ದು ದೃಶ್ಯ ಸಮೇತ ನೋಡ್ತಾ ಇರ್ಬೋದು. ಕುಟುಂಬ ಸಮೇತವಾಗಿ ಈಗ ಬಂದು ಗದ್ದಿಗೆಯ ದರ್ಶನ ಪಡಿತಾ ಇರುವಂಥದ್ದು. ಇಂದು ಬೆಳಗ್ಗೆ 6 ಗಂಟೆಯಿಂದಲೇ ಈಗ ಭಕ್ತರು ದಂಡು ಹರಿದು ಬರ್ತಾ ಇರುವಂಥದ್ದು ದೃಶ್ಯ ಸಮೇತ ನೋಡ್ತಾ ಇರಬಹುದು. ಇವತ್ತು ವಿವಿಧ ಕಾರ್ಯಕ್ರಮಗಳು ಕೂಡ ಶ್ರೀಮಠದಲ್ಲಿ ಇರುವಂಥದ್ದು ದೃಶ್ಯ ಸಮೇತ ತೋರಿಸ್ತಾ ಹೋಗ್ತೀನಿ. ಈಗ 8 ಗಂಟೆಗೆ ಇಲ್ಲಿ ರುದ್ರ ಮಂಟಪ ಏನಿದೆ, ರುದ್ರಾಕ್ಷಿ ಮಂಟಪ, ಅಲ್ಲಿ ವಿಶೇಷವಾದಂತಹ ಅಲಂಕಾರ ಕೂಡ ಮಾಡಿರುವಂಥದ್ದು. 8 ಗಂಟೆಗೆ ಈ ರುದ್ರಾಕ್ಷಿ ಮಂಟಪದಲ್ಲಿ ವಿಶೇಷವಾದಂತಹ ಅಲಂಕಾರದ ಮುಖಾಂತರ ರಥೋತ್ಸವ ಕೂಡ ಅಂದರೆ ಪುತ್ಥಳಿಯ ನಿಕ್ಕಿ ರಥವನ್ನು ಎಳೆಯುವ ಮುಖಾಂತರ ಈಗ ಗೌರವ ಸಮರ್ಪಣೆಯನ್ನು ಕೂಡ ಮಾಡಿರುವಂಥದ್ದು. ಜೊತೆಗೆ ತೋರಿಸ್ತಾ ಹೋಗ್ತೀನಿ, ಭದ್ರತಾ ದೃಷ್ಟಿಯಿಂದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಬರುವ ಹಿನ್ನೆಲೆಯಲ್ಲಿ ಭದ್ರತಾ ದೃಷ್ಟಿಯಿಂದ ಬ್ಯಾರಿಕೇಡ್ಗಳನ್ನು ಅಳವಡಿಕೆ ಮಾಡಿರುವಂಥದ್ದು. 9:30 ಆದ ನಂತರ ಇಲ್ಲಿ ಯಾವುದೇ ಭಕ್ತರಿಗೆ ಅವಕಾಶ ಇರಲ್ಲ. ಅಂದರೆ 10:00 ಇಲ್ಲಿ ಗದ್ದುಗೆಗೆ ದ್ರೌಪದಿ ಮುರ್ಮು ಅವರು ದರ್ಶನ ಪಡೆಯುವಂಥದ್ದು. ಹಾಗಾಗಿ ಸೂಕ್ತ ಭದ್ರತೆಯನ್ನು ಕೂಡ ಮಾಡಿರುವಂಥದ್ದು. ಮಠದ ಆಡಳಿತ ಮಂಡಳಿ ಇಂಚಿಂಚನ್ನು ಕೂಡ ಈಗ ಗಮನಿಸ್ತಾ ಇರುವಂಥದ್ದು. ರೆಡ್ ಕಾರ್ಪೆಟ್ ಆಗಿರ್ಬೋದು, ಪ್ರತಿಯೊಂದು ಅಂದರೆ ಅವ್ಯವಸ್ಥೆ ಯಾವುದೇ ರೀತಿ ಆಗಬಾರ್ದು ಅಂತ ಈಗ ಸಂಪೂರ್ಣವಾಗಿ ಗಮನಿಸ್ತಾ ಇರುವಂಥದ್ದು. ರುದ್ರಾಕ್ಷಿ ಮಂಟಪ ರಥ ಏನಿದೆ ಆ ಬರುವಂತಹ ಸಂದರ್ಭದಲ್ಲಿ ವಿವಿಧ ಕಲಾ ತಂಡಗಳು ಕೂಡ ಭಾಗಿಯಾಗ್ತವೆ. ಒಟ್ಟಾರೆ ಹೇಳಬೇಕು ಅಂದರೆ ಶ್ರೀಮಠದಲ್ಲಿ ಇಂದು ಬೆಳಗ್ಗೆಯಿಂದಲೇ ವಿಶೇಷವಾದಂತಹ ಪೂಜೆಗಳು ಕೂಡ ಈಗ ನಡೀತಾ ಇರುವಂಥದ್ದು ನೋಡ್ತಾ ಇರ್ಬೋದು. ಒಂದು ಕಡೆ ಗದ್ದಿಗೆಗೆ ವಿಶೇಷ ಅಲಂಕಾರ ಮಾಡೋದ್ರಿಂದ ಇಂದು ಬೆಳಗ್ಗೆಯಿಂದಲೇ ಗದ್ದಿಗೆಯ ದರ್ಶನವನ್ನು ಕೂಡ ಮಾಡ್ತಾ ಇರುವಂಥದ್ದು. ಒಟ್ಟಾರೆ ಹೇಳಬೇಕು ಅಂದರೆ ಸಿದ್ಧಗಂಗಾ ಮಠದಲ್ಲಿ ಇವತ್ತು ಹಬ್ಬದ ವಾತಾವರಣವೇ ಮನೆ ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.